ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSCಯ ಒಂದು ಕಚೇರಿಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಏನು ಭೇಟಿ ಕೊಟ್ಟಿತ್ತು ಕಳೆದ 13ನೇ ತಾರೀಕು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ತುಂಬ ಜನ ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದರೆ ಏನು ಅಪ್ಡೇಟ್ ಬಂತು ಆ್ಯಂಡ್ KPSC ಯಾವ ರೀತಿ ರೆಸ್ಪಾನ್ಸ್ ಮಾಡ್ತು, ಯಾವ ಒಂದು ರಿಸಲ್ಟ್ಗೋಸ್ಕರ ಏನೇನು ಪ್ರೊಸೆಸ್ಗೋಸ್ಕರ ಒಂದು ಸಂಘಟನೆ ಲೆಟರನ್ನು ಕೊಡ್ತು ಅನ್ನೋದು ಎಲ್ಲ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು KPSC ಒಂದು ಕಾಯಂ ಸೆಕ್ರೆಟರಿನ ನೇಮಕ ಮಾಡಿ ಅಂತ. ಸೊ ಈಗಿರುವಂಥ ಕಾರ್ಯದರ್ಶಿ ರಾಕೇಶ್ ಕುಮಾರ್ ಸನ್ ಇದ್ದಾರಲ್ಲ, ಅವರು ಕೂಡ ತಾತ್ಕಾಲಿಕ ಅಷ್ಟೇ. ಈ ಹಿಂದೆ ನೀವು ನೋಡಿರ್ತೀರ, ಲತಾ ಕುಮಾರಿ ಮೇಡಮ್ ಯಾವಾಗ ರೆವಲ್ಯೂಷನನ್ನು ಶುರು ಮಾಡಿದ್ರು ಅವರನ್ನು ಎತ್ತಂಗಡಿ ಮಾಡಿದರು. ಈಗ ಇವರು ಕೂಡ ಅದೇ ಕೆಲಸ ಮಾಡ್ತಾರೆ. ಸೊ ಅದರಿಂದ ಕಾಯಂ ಸೆಕ್ರೆಟರಿ ಫಸ್ಟ್ ನೇಮಕ ಆದರೆ ಉಳಿದಂಥ ಫಲಿತಾಂಶ ಪರೀಕ್ಷೆ ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ. ಸೊ ನೆಕ್ಸ್ಟು ಏನು ಅಂತಂದರೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಆ್ಯಂಡ್ ಹಲವಾರು ರಿಸಲ್ಟ್ಗಳು ವೇಟಿಂಗಲ್ಲಿವೆ. ಸೊ ಅಪ್ಕಮಿಂಗ್ ನೋಟಿಫಿಕೇಷನ್ ಆಗಿರುವಂಥ ಏನು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಯಿಂದ ಹಿಡಿದು PDO ಎಲ್ಲ ಪರೀಕ್ಷೆಗಳು ಕೂಡ ನೆಕ್ಸ್ಟು ಪಾರದರ್ಶಕವಾಗಿ ನಡೀಬೇಕು. ಸೊ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಗೋಸ್ಕರನೇ ಈಗ ಮೇನ್ ಹೋರಾಟ ನಡೀತಾ ಇರೋದು. ಸೊ ಈಗ ಆಲ್ರೆಡಿ CM ಕಚೇರಿಗೂ ಕೂಡ ಭೇಟಿ ಕೊಟ್ಟು ಒಂದು ಲೆಟರ್ನ ಆಗಿದೆ ಆ್ಯಂಡ್ ಸಚಿವರ ಮೂಲಕ ಕೂಡ ಮನವಿಯನ್ನು ಮಾಡಿಸಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿ ಅಂತ. ಸೊ ಆದರೂ ಅವರು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಾಗೆ ಪಾಸಿಟಿವ್ ಆಗಿ ಏನು ಹೇಳ್ತಾ ಇಲ್ಲ. ಬಟ್ ಮತ್ತೆ ಇನ್ನೊಂದು ವಾರ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಮತ್ತೆ ನೀವು ಭೇಟಿ ಕೊಟ್ಟು ಅದರ ಬಗ್ಗೆ ವಿಚಾರಿಸಿ ಅಂತ. ಸೊ ಇನ್ನೊಂದು ವಾರದ ನಂತರ ಕೂಡ ಸಂಘಟನೆ ಮತ್ತೆ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಾಗೆ ಮಾತುಕತೆ ನಡೆಸುತ್ತೆ. ಅದು ಕೂಡ ಮಿನಿಮಮ್ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್, ಪೊಲೀಸ್ ಕಾನ್ಸ್ಟೇಬಲ್ PSI ಇಂದ ಹಿಡಿದು ಬೇರೆ ಬೇರೆ KPSCಯ ಅಪ್ಕಮಿಂಗ್ ನೋಟಿಫಿಕೇಷನ್ ಆ್ಯಂಡ್ ಈಗಿರುವಂಥ ನೋಟಿಫಿಕೇಷನ್ಗಳಿಗೂ. ಸೊ ಈಗಿರೋ ನೋಟಿಫಿಕೇಷನ್ಗಳಿಗೆ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗಿದೆ. ಸೊ ಆದ್ದರಿಂದ KS ಅಲ್ಲಿ ಒಂದಿಷ್ಟು ಹುದ್ದೆಗಳನ್ನು ಆ್ಯಡ್ ಮಾಡಿ ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಅದರ ಒಂದು ಹೊಸ ನೋಟಿಫಿಕೇಷನ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಿದ್ದಾರೆ. ಬಟ್ ಅದನ್ನು ಏನು ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. KPSC ನುಡಿದಂತೆ ನಡೆಯುವಂಥ ಒಂದು ಆಯೋಗ ಅಲ್ಲವೇ ಅಲ್ಲ. ಅವ್ರು ಹೇಳಿದಂತೆ ಪರೀಕ್ಷೆ ನಡೆಯಲ್ಲ, ಹೇಳಿದಂಥ ರಿಸಲ್ಟ್ ಬಿಡಲ್ಲ. ಸೊ ಇವತ್ತು ಯಾರೋ ಒಬ್ಬ ಒಂದು ಅಭ್ಯರ್ಥಿ ಕಮೆಂಟ್ ಮಾಡಿದರು. ಅವ್ರು ಕೇಳಿದ್ದದಕ್ಕೆ ಹೇಳಿದ್ರಂತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟ್ನ ಒಂದು ಇದೇ ತಿಂಗಳ ಅಂತ್ಯದಲ್ಲಿ ಬಿಡ್ತೀವಿ ಅಂತ. ಅದು ಎಷ್ಟರ ಮಟ್ಟಿಗೆ ಸತ್ಯ, ರಿಸಲ್ಟ್ ಬಿಡ್ತಾರೋ ಇನ್ನೂ ಪೆಂಡಿಂಗೋ ಇನ್ನೂ ಗೊತ್ತಿಲ್ಲ. ಬಟ್ ಒಂದಂತರೂ ಖಚಿತ, ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ಕೆಲಸಗಳು ಕೂಡ ಕರೆಕ್ಟಾಗಿ ನಡೀತಾ ಇಲ್ಲ. ಬಟ್ ಸದ್ಯಕ್ಕೆ ಇಷ್ಟು ವಿಷಯಗಳ ಬಗ್ಗೆ ಒಂದು ಸಂಘಟನೆ ಒಂದು ಲೆಟರ್ಗಳನ್ನ ಕೊಟ್ಟಿದೆ. ಸೊ ರಿಕ್ವೆಸ್ಟ್ ಲೆಟರ್ನ ಅದಕ್ಕೆ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಕಾರ್ಯದರ್ಶಿ. ಸದ್ಯದಲ್ಲೇ ಎಲ್ಲ ವಿಷಯಗಳನ್ನು ಕೂಡ ಕೈಗೆತ್ತಿಕೊಂಡು ಬೇಗ ಪ್ರಕ್ರಿಯೆಗಳನ್ನು ಮುಗಿಸ್ತೀವಿ ಅಂತ. ನೋಡೋಣ ಅದೆಷ್ಟು ವೇಗವಾಗಿ ಅವರು ಫಲಿತಾಂಶಗಳನ್ನು ನೆಕ್ಸ್ಟ್ ಬಿಡ್ತಾರೆ. ಆ್ಯಂಡ್ ಪ್ರಾವಿಷನಲ್ ಲಿಸ್ಟು, ಸೆಲೆಕ್ಷನ್ ಲಿಸ್ಟು ಇವೆಲ್ಲವುಗಳು ನಡೀತೆ. ಇನ್ನು ಕೋಆಪರೇಟಿವ್ ಇನ್ಸ್ಪೆಕ್ಟರ್ HK ರಿಸಲ್ಟ್ ಬಂದಿಲ್ಲ, ಹಲವಾರು ರಿಸಲ್ಟ್ಗಳು ಬರೋದಿದೆ. ಸೊ ಅದೆಲ್ಲದರ ಜೊತೆ ಇನ್ನೊಂದು ಇಂಪಾರ್ಟೆಂಟು, ಗ್ರೂಪ್ B ಎಕ್ಸಾಮ್ ಏನಿತ್ತು ಸೊ ಅದರ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ PDOದು ಮಾಡಿಲ್ಲ. PDOದು ಸೊ ಕೊನೆ ಆಯಿತು, ಇವತ್ತಿಗೆ ಲಾಸ್ಟ್ ಡೇಟು. ಆ್ಯಂಡ್ ಅದರ ಜೊತೆ ಏನು ಬರೀ BE ಅವರಿಗೆ ಮಾತ್ರ ಅವಕಾಶ ಇತ್ತು ಗ್ರೂಪ್ Bಗೆ ಅಪ್ಲೈ ಮಾಡೋಕ್ಕೆ. ಸೊ ಅದನ್ನು BTech ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ BTech ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಯಾರು ಇನ್ನೂ ಇದ್ರ ಬಗ್ಗೆ ನೋಡಿಲ್ಲ ದಯವಿಟ್ಟು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ. ಹಾಗೆ ಇನ್ನಿತರ ಈ ರೀತಿ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.